ಚಿತ್ರರಂಗದಲ್ಲಿ ಚಿಕ್ಕಣ್ಣ ಒಬ್ಬ ಜನಪ್ರಿಯ ಹಾಸ್ಯ ನಟರಾಗಿ ಗುರುತಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಗಾರೆ ಕೆಲಸ ಮಾಡ್ತಿದ್ದ ಚಿಕ್ಕಣ್ಣ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಪ್ರೇಕ್ಷಕರ ಮನದಲ್ಲಿ ಛಾಪು ಮೂಡಿಸಿದ್ದಾರೆ. ಇದೀಗ ಸದ್ದಿಲ್ಲದೆ ಮದುವೆಗೆ ಸಜ್ಜಾಗಿದ್ದಾರೆ. ಹೌದು, ಚಿಕ್ಕಣ್ಣ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಪಾವನ ಅವರನ್ನ ವಿವಾಹವಾಗಲಿದ್ದಾರೆ. ಇತ್ತೀಚೆಗೆ ಚಿಕ್ಕಣ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ಜೋಡಿ ಒಟ್ಟಾಗಿ ಕಾಣಿಸಿಕೊಂಡು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿತ್ತು. ಅಂದಹಾಗೆ ಪಾವನ ಉದ್ಯಮಿಯಾಗಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಎಂದು ಕೂಡ ತಮ್ಮ ಬಯೋದಲ್ಲಿ ಪಾವನ ಬರೆದುಕೊಂಡಿದ್ದಾರೆ. ಇನ್ನು ಚಿಕ್ಕಣ್ಣ ಹಾಗೂ ಪಾವನ ಮದುವೆ ಅಂತೂ ಫಿಕ್ಸ್ ಆಗಿದೆ. ಆದ್ರೆ ಚಿಕ್ಕಣ್ಣ ಅವರು ನಟ ದರ್ಶನ್ ಜೈಲಿನಿಂದ ಹೊರಗೆ ಬರೋವರೆಗೂ ಮದುವೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಚಿಕ್ಕಣ್ಣ ಅವರಿಗೆ ನಟ ದರ್ಶನ್ ತುಂಬಾ ಆತ್ಮೀಯರಾಗಿದ್ದಾರೆ. ಜೊತೆಗೆ ಚಿಕ್ಕಣ್ಣ ಅವರಿಗೆ ದರ್ಶನ್ ಅವರು ಅಣ್ಣನ ಸ್ಥಾನ ತುಂಬಿದ್ದಾರೆ. ಈ ಕಾರಣದಿಂದ ಚಿಕ್ಕಣ್ಣ ಅವರು ದರ್ಶನ್ ಅವರು ಜೈಲಿಂದ ಬರೋವರೆಗೂ ಮದುವೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮೊನ್ನೆಯಷ್ಟೇ ಪಾವನ ಅವರಿಗೆ ಹೂ ಮೂಡಿಸುವ ಶಾಸ್ತ್ರ ಕೂಡ ನೆರವೇರಿದೆ ಅಂತ ಹೇಳಲಾಗ್ತಿದೆ. ಇನ್ನು ಕಳೆದ 2-3 ವರ್ಷಗಳಿಂದ ಕಾಮಿಡಿ ಸ್ಟಾರ್ ಚಿಕ್ಕಣ್ಣನ ಮದುವೆ ಸಮಾಚಾರ ಹಲವಾರು ಬಾರಿ ಕೇಳಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ 2-3 ಬಾರಿ ಚಿಕ್ಕಣ್ಣನ ಮದುವೆಯನ್ನ ಮಾಡಿಸಿದ್ದಾರೆ. ಹಾಗಾಗಿ ಮದುವೆ ವಿಷಯ ತೆಗೆದಾಗೊಮ್ಮೆ ತಪ್ಪಿಸಿಕೊಳ್ಳುತ್ತಿದ್ರು ಚಿಕ್ಕಣ್ಣ. ಹುಡುಗಿ ಸಿಕ್ಕಾಗ ನೋಡೋಣ ಬಿಡಿ ಅಂತ ಹಾರಿಕೆ ಉತ್ತರವನ್ನ ಕೊಡ್ತಿದ್ರು. ಇದೀಗ ಚಿಕ್ಕಣ್ಣನ ಮದುವೆ ಫಿಕ್ಸ್ ಆಗಿದೆ. ಇನ್ನು ಪಾವನ ಅವರನ್ನ ಮೈಸೂರಿನಲ್ಲಿ ಭೇಟಿಯಾಗಿದ್ರಂತೆ ಚಿಕ್ಕಣ್ಣ. ಆದ್ರೆ ಇದು ಶುದ್ಧ ಅರೇಂಜ್ ಮ್ಯಾರೇಜ್ ಅಂತಾರೆ ಚಿಕ್ಕಣ್ಣ. ತಮ್ಮ ಕುಟುಂಬಕ್ಕೆ ಪಾವನ ಅವರನ್ನ ಚಿಕ್ಕಣ್ಣ ಅವರೇ ಪರಿಚಯಿಸಿದ್ದಾರೆ. 2 ಕುಟುಂಬಗಳ ಒಪ್ಪಿಗೆ ಪಡೆದುಕೊಂಡೇ ಈ ಜೋಡಿ ಮದುವೆ ಆಗ್ತಿದೆ. ಈಗಾಗಲೇ 2 ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಹೂ ಮುಡಿಸುವ ಶಾಸ್ತ್ರ ಕೂಡ ಮುಗಿದಿದೆ. ಸದ್ಯದಲ್ಲೇ ನಿಶ್ಚಿತಾರ್ಥ ಕೂಡ ನೆರವೇರಲಿದೆಯಂತೆ. ಒಂದು ವೇಳೆ ನಟ ದರ್ಶನ್ ಅವರು ಇದೇ ವರ್ಷ ಜೈಲಿನಿಂದ ರಿಲೀಸ್ ಆದ್ರೆ ಇದೇ ವರ್ಷವೇ ಚಿಕ್ಕಣ್ಣ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಒಟ್ಟಾರೆಯಾಗಿ ಆಂಕರ್ ಅನುಶ್ರೀ ಮದುವೆ ಬಳಿಕ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಮದುವೆ ಸುದ್ದಿ ಕೇಳಿ ಬರ್ತಿರೋದು ಸ್ಯಾಂಡಲ್ವುಡ್ ಮಂದಿಗೆ ಖುಷಿಯ ಸುದ್ದಿ ಆಗಿದೆ.